ಸ್ಟಾರ್ ಉಪೇಂದ್ರ ಅವರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದ, ಆರಂಭದಲ್ಲಿ ಅವರ ಆಪ್ತ ಬಳಗದವರಲ್ಲಿ ಒಬ್ಬರಾಗಿದ್ದ ಸ್ಯಾಂಡಲ್ವುಡ್ ಹಿರಿಯ ನಿರ್ದೇಶಕ ಮುರಳಿ ಮೋಹನ್ ಕಿಡ್ನಿ ವೈಫಲ್ಯದಿಂದಾಗಿ ನಿಧನ ಹೊಂದಿದ್ದಾರೆ. 56 ವರ್ಷದ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಕೊನೆಯುಸಿರೆಳೆದಿದ್ದಾರೆ. ಉಪೇಂದ್ರ ಜೊತೆಗೆ ಓಂ ಚಿತ್ರಗಳಲ್ಲಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ ಮುರಳಿ ಮೋಹನ್ ಕೆಲವು ವರ್ಷಗಳಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅಲ್ಲದೆ ಕೆಲವು ತಿಂಗಳ ಅನಾರೋಗ್ಯ ಕಾಡ್ತಾ ಇದೆ, ದಯವಿಟ್ಟು ಬದುಕಿಸಿ ಎಂದು ಮನವಿ ಮಾಡಿದ್ರು. ಆದರೆ ಇದೀಗ ಚಿಕಿತ್ಸೆ ಫಲಿಸದೆ ಇಹಲೋಕ ತ್ಯಜಿಸಿದ್ದಾರೆ. ಮೂತ್ರಪಿಂಡ ಕಸಿ ಚಿಕಿತ್ಸೆಗೆ 25 ಲಕ್ಷ ರೂಪಾಯಿ ಅಗತ್ಯವಿದ್ದು, ದಾನಿಗಳು ಹಣಕಾಸಿನ ನೆರವು ನೀಡಿ ಎಂದು ಚಿತ್ರರಂಗದ ಆತ್ಮೀಯರ ವಾಟ್ಸ್ಆಪ್ ಗ್ರೂಪ್ಗೆ ಮುರಳಿ ಮೋಹನ್ ಮನವಿ ಪತ್ರ ಹಾಕಿದ್ರು. ಕಿಡ್ನಿ ಸಮಸ್ಯೆ ಜೊತೆ ಹೃದಯ ಸಂಬಂಧಿ ಕಾಯಿಲೆಯಿಂದಲೂ ಮುರಳಿ ಮೋಹನ್ ಬಳಲ್ತಾ ಇದ್ರು. ಹಿರಿಯ ನಟ, ನಿರ್ದೇಶಕ ಕಾಶಿನಾಥ್ ಅವರ ಗರಡಿಯಲ್ಲಿ ಪಳಗಿದ ಮುರಳಿ ಮೋಹನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಆಪ್ತ ಸ್ನೇಹಿತರಾಗಿದ್ರು. ಕನ್ನಡ ಚಿತ್ರರಂಗದಲ್ಲಿ 36 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿರ್ದೇಶಕರಾಗಿ, ನಟರಾಗಿ, ಸಂಭಾಷಣೆಕಾರರಾಗಿಯೂ ಗುರುತಿಸಿಕೊಂಡಿದ್ದಾರೆ. 2018ರಿಂದಲೇ ಮುರಳಿ ಮೋಹನ್ ಅವರಿಗೆ ಅನಾರೋಗ್ಯ ಬಾಧಿಸ್ತಾ ಇತ್ತು. ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ಮುರಳಿ ಮೋಹನ್ ವಾರಕ್ಕೆ 3 ದಿನಗಳ ಕಾಲ ಡಯಾಲಿಸಿಸ್ ಚಿಕಿತ್ಸೆ ಪಡಿತಾ ಇದ್ರು. 2020ರಲ್ಲೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಮುರಳಿ ಮೋಹನ್ ಒಳಗಾಗಬೇಕಿತ್ತು. ಆದ್ರೆ ಅದು ಸಾಧ್ಯವಾಗಿರಲಿಲ್ಲ. ಅಶಿಸ್ತಿನ ಜೀವನವೇ ಮುಳುವಾಯಿತೆ. ಅಶಿಸ್ತಿನ ಜೀವನ ರೂಢಿಸಿದ್ದರಿಂದ ಆರೋಗ್ಯದ ಕಡೆಗೆ ಗಮನ ಹರಿಸಲು ಸಾಧ್ಯವಾಗದೆ ಅನಾರೋಗ್ಯ ಕಾಣಿಸಿಕೊಂಡಿದೆ ಎಂದು ಅವರು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಹೇಳಿದ್ರು. ಓಂ ಮುಂತಾದ ಸಿನಿಮಾ ಮಾಡುವಾಗ ಕೇವಲ 2 ಗಂಟೆ ಮಾತ್ರ ಮಲಗುತ್ತಿದ್ದೆವು. ಬೆಳಗಿನ ಜಾವ 3 ಗಂಟೆಗೆ ಮಲಗಿ 5 ಗಂಟೆಗೆ ಏಳ್ತಾ ಇದ್ವಿ. ಬಳಿಕ ಅದು ಅಭ್ಯಾಸವಾಗಿ ಬಿಟ್ಟಿತು. ಶೂಟಿಂಗ್ ಇಲ್ಲದಾಗಲೂ 3 ಗಂಟೆ ತನಕ ನಿದ್ದೆ ಬರ್ತಿರ್ಲಿಲ್ಲ. ಈಗಲೂ ಸರಿಯಾಗಿ ನಿದ್ದೆ ಮಾಡಲು ಆಗ್ತಾ ಇಲ್ಲ. ಸಿನಿಮಾದವರ ಜೀವನವೇ ಅಶಿಸ್ತಿನಿಂದ ಕೂಡಿರುತ್ತೆ. ಎಲ್ಲೋ ತಿಂತೀವಿ, ಎಲ್ಲೋ ಮಲಗ್ತೀವಿ, ಸರಿಯಾದ ನಿದ್ದೆ ಇರಲ್ಲ. ಇದರಿಂದ ಕಾಯಿಲೆಗಳು ವಕ್ಕರಿಸುತ್ತವೆ ಎಂದಿದ್ರು. ಘಟಾನುಘಟಿ ನಟರಿಗೆ ಆಕ್ಷನ್ ಕಟ್ ಉಪೇಂದ್ರ ಜೊತೆಗೆ ಓಂ ಚಿತ್ರಗಳಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದ ಮುರಳಿ ಮೋಹನ್ ಬಳಿಕ ಉಪೇಂದ್ರ ನಟನೆಯ ನಾಗರಹಾವು, ಶಿವರಾಜ್ ಕುಮಾರ್ ನಟನೆಯ ಸಂತ, ರವಿಚಂದ್ರನ್ ಅಭಿನಯದ ಮಲ್ಲಿಕಾರ್ಜುನ ಮುಂತಾದ ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿದ್ರು. ಉಪೇಂದ್ರ ಅವರ ಆರಂಭದ ಕಷ್ಟದ ದಿನಗಳಲ್ಲಿ ಅವರಿಗೆ ಸಾಥ್ ನೀಡಿದ್ದವರಲ್ಲಿ ಮುರಳಿ ಮೋಹನ್ ಮುಂಚೂಣಿಯಲ್ಲಿದ್ರು. ಇದೀಗ ಪ್ರತಿಭಾವಂತ ನಿರ್ದೇಶಕನನ್ನ ಸ್ಯಾಂಡಲ್ವುಡ್ ಕಳೆದುಕೊಂಡಿದ್ದು, ಅನೇಕ ಗಣ್ಯರು ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ.